ಹಾಯ್ ಆಲ್, ನಾನಿವತ್ತೊಂದು ಸ್ಪೆಷಲ್ ಆದ ರೆಸಿಪಿನ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು. ಇದು ಹೈ ಪ್ರೋಟೀನ್ ಆಗಿರುತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು. ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ ಕೂಡ 1 ಕಪ್, ಅದರ ಜೊತೆಗೆ ಬ್ಲ್ಯಾಕ್ ರೈಸಿನ್ಸ್ 1 ಕಪ್, ಹಾಗೆ ಅದರ ಜೊತೆಗೆ 1 ಕಪ್ ನಾನು ಬಾದಾಮ್ ಹಾಗೆ ಗೋಡಂಬಿ, 1 ಕಪ್ ಪಿಸ್ತಾ, ಹಾಗೆ 1 ಕಪ್ ಸನ್ಫ್ಲವರ್ ಸೀಡ್ಸ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ಇದನ್ನೆಲ್ಲ ಒಂದೊಂದು ಕಪ್ ತಗೊಂಡಿದ್ದೀನಿ. ಅದರ ಜೊತೆಗೆ 1 ಕಪ್ ಬಿಳಿ ಎಳ್ಳು, ನಾನಿಲ್ಲಿ ಕಾಯಿ ತುರಿ ತಗೊಂಡಿದ್ದೀನಿ. ಅದು ಡ್ರೈ ಕಾಯಿ ತುರಿ, ನೀವು ನಾರ್ಮಲ್ ಆಗಿರುವಂತಹ ಕಾಯಿ ತುರಿಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಸಮನಾಗಿ 3 ಕಪ್ ಅಷ್ಟು ನಾನಿಲ್ಲಿ ಖರ್ಜೂರನ ತಗೊಂಡಿದ್ದೀನಿ. ಇವಾಗ ನಾವು ಪ್ಯಾನಲ್ಲಿ ತುಪ್ಪನ ಹಾಕಿ ಅದನ್ನು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ತುಪ್ಪದ ಬದಲು ಎಣ್ಣೆನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟಿಗೆ ಸನ್ಫ್ಲವರ್ ಸೀಡ್ಸ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ನ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಎಲ್ಲನೂ ನಾನಿಲ್ಲಿ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿ ಆದ ನಂತರ ಎಲ್ಲನೂ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ಮತ್ತು ಕೆಲವು ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ, ಅದು ಬಾಯಿಗೆ ಸಿಗಲ್ಲ. ಹಾಗೆ ನಾನಿಲ್ಲಿ ಕಪ್ಪು ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕೆಂಪು ದ್ರಾಕ್ಷಿನ ಯೂಸ್ ನೋಡ್ಕೋಬೋದು. ಗೋಡಂಬಿ ಕೂಡ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದರ ಜೊತೆಗೆ ನಾನಿಲ್ಲಿ ವಾಟರ್ ಮೆಲನ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಕಟ್ ಮಾಡ್ಕೊಂಡಿರಲಿಲ್ಲ. ಇವಾಗಿಲ್ಲಿ ನಾನು ಕಾಯಿ ತುರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಗಸಗಸೆನ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವಾಗ 3 ಕಪ್ಪಷ್ಟು ನಾನಿಲ್ಲಿ ಡೇಟ್ಸ್ನ ತಗೊಂಡಿದ್ದೀನಿ. ಖರ್ಜೂರನ ನೀವು ಬೇಕಾದರೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೋಬೋದು. ನಾನು ಡೈರೆಕ್ಟ್ ಹಾಗೇ ಮಾಡ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ರೆಡಿ ಆಗಿದೆ. ಅದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಲಡ್ಡು ಅಂತೂ ರೆಡಿಯಾಗಿ ಹೋಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಹಾಗೆ ತುಂಬಾ ಸಾಫ್ಟ್ ಕೂಡ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.